ಸರ್, ವಿಷ್ಣು ಸರ್ಗೆ ಆಪ್ತರಾಗಿದ್ರಿ, ಜೊತೆಗೆ ಅವರ ಅಂತಿಮ ವಿಧಿವಿಧಾನಗಳನ್ನು ನೀವೇ ಅವತ್ತು ಇವತ್ತಿಗೆ 14 ವರ್ಷ. ಸೊ ತುಂಬ ನೋವಿದೆ. ಒಂದು ಕಡೆ ಸಮಾಧಿ ಇನ್ನೂ ಇಲ್ಲಿ ಆಗಿಲ್ಲ, ಪುಣ್ಯಭೂಮಿ ಮಾಡಿದ್ದತ್ರ ಅಂತ ಅದೊಂದು ನೋವು, ಮತ್ತು ಅವರು ಇವತ್ತು ನಮ್ಮನ್ನೆಲ್ಲ ಅಗಲಿದಂಥ ನೋವು. ಸೊ ಈಗ ನೋಡಿ, ನಾವು ಯಾರನ್ನಾದ್ರೂ ಅವರಲ್ಲಿ ನೋಡ್ಬೋದು ಅಂತಂದರೆ ನಾವು ನಿಮ್ಮಲ್ಲೂ ಅವ್ರನ್ನ ನೋಡ್ತೀವಿ, ಇವರೇ ಅಲ್ವಾ ಅವತ್ತು ಎಲ್ಲ ಮಾಡಿದ್ದು ಅಂತ ಹೇಳ್ಬಿಟ್ಟು. ನಿಮ್ಮನ್ನು ನೋಡಿದಾಗ ಅವ್ರು ನೆನಪು ಬರುತ್ತೆ ನಮಗೆ. ಎಲ್ರಿಗೂ ನಮಸ್ಕಾರ. 14 ವರ್ಷದ ಪುಣ್ಯ ಸ್ಮರಣೆಯನ್ನು ಇವತ್ತು ಮಾಡ್ತಾ ಇದ್ದೀವಿ. ಆದರೆ ನನಗೇನು 14 ವರ್ಷ ಅನ್ನಿಸ್ತಾನೆ ಇಲ್ಲ. ಇವತ್ತು ಅವರು ನಮ್ಮ ಜೊತೆಗೆ ಇದ್ದಾರೆ, ನಮ್ಗೆ ಆ ಪುಣ್ಯ ಸ್ಮರಣೆ ಅನ್ನೋದೇ ಅನ್ನಿಸ್ತಾ ಇಲ್ಲ. ಒಂದು ಹಬ್ಬವನ್ನಾಗಿ ನಾವು ಆಚರಿಸ್ತಾ ಇದ್ದೇವೆ ಅಷ್ಟೇ. ನೀವು ಈಗ ತಾನೇ ಹೇಳಿದ್ರಿ, ನೀವೇ ಇಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡಿದಿರಿ ಅಂತ ಹೇಳಿದ್ರಿ. ನನ್ನ ಒಂದು ಭಾಗ್ಯ ಅದು. ಯಾವ ಒಂದು ಪುಣ್ಯವೂ ಗೊತ್ತಿಲ್ಲ ನನಗೆ. ನಿಜವಾಗ್ಲೂ ನನಗೆ ಅವರು ಇರುವಾಗಲೂ ಕೂಡ ಆ ಸ್ಥಾನವನ್ನು ಕೊಟ್ಟಿದ್ದರು. ಅವರು ಹೋಗುವಾಗ, ನನ್ನನ್ನು ಬಿಟ್ಟು ಹೋಗುವಾಗ ಕೂಡ ಒಂದು ಆ ಸ್ಥಾನವನ್ನು ಕೊಟ್ಟೋಗಿದ್ದಾರೆ. ಅದು कार गराज नेटवर्क ग्रेट, क्लेम कवर ग्रेट, प्राइस वेट वाह, प्राइस भी ग्रेट. टाटा AIG कार इंश्योरेंस, ट्रस्टेड नाम, फैंटास्टिक नाम. 6.5 ಕೋಟಿ ಕನ್ನಡಿಗರ ಒಂದು ಆಶೀರ್ವಾದ ಇರ್ಬೋದು, ಇಲ್ಲ ನನ್ನ ತಂದೆ ತಾಯಿಗಳ ಆಶೀರ್ವಾದ, ಒಂದು ಇಲ್ಲ ನಿಮ್ಮಂಥ ಮಾಧ್ಯಮದವರ ಒಂದು ಆಶೀರ್ವಾದ, ಯಾವುದನ್ನು ನನಗೆ ಗೊತ್ತಿಲ್ಲ. ಈಗಿನ ನಾವು ನಿರಂತರವಾದ ಒಂದು 14 ವರ್ಷಗಳು ಆದರೂ ಕೂಡ ಇಲ್ಲಿ ಒಂದು ಸ್ಮಾರಕ ಆಗಿಲ್ಲ. ಭಾಳಷ್ಟು ಕಾರಣಗಳಿಂದ, ಸರ್ಕಾರದ ಒಂದು ನಿರ್ಲಕ್ಷ್ಯದಿಂದ, ಸರ್ಕಾರ ಯಾವುದೇ ರೀತಿಯಲ್ಲಿಯೂ ಸಹ ಒಬ್ಬ ಮೇರು ನಟನಿಗೆ ಅವಮಾನ ಮಾಡ್ತಾನೆ ಬಂತು. ಎಷ್ಟೋ ಮುಖ್ಯಮಂತ್ರಿಗಳು ಬಂದರು, ಯಾರೂ ಸಹ ನಮಗೆ ಸಹಕಾರವನ್ನು ಕೊಡಲಿಲ್ಲ. ಹಾಗೆಯೇ ಕನ್ನಡ ಚಲನಚಿತ್ರರಂಗದಲ್ಲೂ ಅವರು ಕೂಡ ಸಹ ನಮಗೆ ಸಹಕಾರವನ್ನು ಕೊಟ್ಟಿಲ್ಲ. ಅವರೆಲ್ಲರೂ ಸಹಕಾರ ಕೊಟ್ಟಿದ್ರೆ ಇಲ್ಲೇ ಒಂದು ಭವ್ಯವಾದ ಒಂದು ಸ್ಮಾರಕ ನಿರ್ಮಾಣವಾಗ್ತಿತ್ತು ಅವಾಗ. ಅದಕ್ಕೆ ಯಾರೂ ಸ್ಪಂದನೆ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂತ ನನಗೆ ಇವತ್ತರೆಗೂ ಅದಕ್ಕೆ ಉತ್ತರ ಸಿಗ್ತಾ ಇಲ್ಲ.